ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸ್ಥಳ GKVK. ಸೊ ಈ ಒಂದು GKVKಯಲ್ಲಿ ನಡೀತಾ ಇರತಕ್ಕಂಥ ಕೃಷಿ ಮೇಳಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇನ್ನೂ 3 ದಿನಗಳ ಕಾಲ ಈ ಒಂದು ಕೃಷಿ ಮೇಳ ಇರುತ್ತೆ. ಸೊ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಬಂದು ಒಂದು ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಒಂದು ಮೂಡಿ ಬಂದಿರತಕ್ಕಂಥದ್ದು ಈ ಒಂದು ಕೃಷಿ ಮೇಳ. ಸೊ ಗಾಂಧಿ ವಿಜ್ಞಾನ ಕೇಂದ್ರ ಬೆಂಗಳೂರು GKVK ಅಂತ ಹೇಳಿದ್ರೆ ನಿಮಗೆ ಸೊ ತುಂಬ ಸುಲಭ ಆಗುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿ. ಸರಿಸುಮಾರು ಒಂದು 700ಕ್ಕೂ ಹೆಚ್ಚಿನ ಒಂದು ಸ್ಟಾಲ್ಗಳು ಇರ್ತಾ ಇರ್ತಕ್ಕಂಥದ್ದು. ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ಸ್ ಇರ್ಬೋದು, ಹೊಸ ತಳಿಗಳಿರ್ಬೋದು, ಸೊ ಫರ್ಟಿಲೈಸರ್ಸ್, ಎಷ್ಟೊಂದು ವೆರೈಟೀಸ್ ಆಫ್ ಇದಿದೆ ಅಂದರೆ ಸೊ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಅಷ್ಟು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ವೆರೈಟೀಸ್ ಇರ್ತಕ್ಕಂಥದ್ದು. ಡ್ರೋನ್ಸ್ ಇರ್ಬೋದು, ಒಂದು ಮತ್ತು ಏನು ಹೊಸದಾಗಿ ಬಂದಿರತಕ್ಕಂಥ ಒಂದು ಫರ್ಟಿಲೈಸರ್ಸು ಅಥವಾ ಏನು ನ್ಯಾನೋ ಫರ್ಟಿಲೈಸರ್ಸ್ ಇರ್ಬೋದು. ಸೊ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಒಂದು ಸ್ಟಾಲ್ಸ್ಗಳು ಇರ್ತಕ್ಕಂಥದ್ದು. ಒಂದು ಸಲ ವಿಸಿಟ್ ಮಾಡಿ. ನಾಳೆ, ನಾಳಿದ್ದು, ಆಚೆ ನಾಳಿದ್ದು ಅಂದರೆ ಇನ್ನೂ 3 ದಿನಗಳ ಕಾಲ ಈ ಒಂದು ಕೃಷಿ ಮೇಳ ಇರುತ್ತೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಬಂದು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸ್ಬೋದು. ರೈತರ ಜಾತ್ರೆ ಅಂತಲೇ ಕರೀಬೋದು ಇಲ್ಲಿ. ಸೊ ಸಿಕ್ಕಾಪಟ್ಟೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಕ್ಕಂಥದ್ದು. ನೀವು ಒಂದು ಸಲ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಸೊ ಸಾಕಷ್ಟು ಒಂದು ಅನುಭವ ಇಲ್ಲಿ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ನಮಗೆ ಗೊತ್ತಿಲ್ಲದೇ ಸಾಕಷ್ಟು ವಿಚಾರಗಳು ಇಲ್ಲಿ ಇರ್ತವೆ. ಸೊ ಅಂಥ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಇದೊಂದು ಬೆಸ್ಟ್ ವೇದಿಕೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ವಿಚಾರಗಳನ್ನು ಒಂದೇ ವೇದಿಕೆಯಲ್ಲಿ ತಿಳಿಸ್ಕೊಡುವಂಥದ್ದು ಸೊ ಇಂತಹ ಒಂದು ಮೇಳಗಳು ಇದು ಪ್ರತಿ ವರ್ಷ ನಡೆಯುತ್ತೆ. ಸೊ ಈ ವರ್ಷ ನಾನು ಹೋಗಿರ್ತಕ್ಕಂಥದ್ದು. ಸೊ ನೀವು ವಿಸಿಟ್ ಮಾಡಿ. ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಇಷ್ಟೊಂದು ವಿಚಾರಗಳು ಇಲ್ಲಿದ್ದಾವೆ ಅಂದರೆ ಬಹಳ ಸೊಗಸಾಗಿ ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ತಿಳಿಸ್ಕೊಡ್ತಾರೆ. ಬಹಳ ಖುಷಿಯಾಗುತ್ತೆ. ನೋಡ್ಬೋದು ನೀವು ಚಿತ್ರಗಳಲ್ಲಿ ಮತ್ತು ವಿಡಿಯೋದಲ್ಲಿ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಒಂದು ಸ್ಟಾಲ್ಗಳೆಲ್ಲ ಮೇಂಟೆನೆನ್ಸ್ನೆಲ್ಲ ಯಾವ ಥರ ಮಾಡಿದ್ದಾರೆ ಮತ್ತು ಯಾವ ರೀತಿಯ ಒಂದು ಎಕ್ಸ್ಪ್ಲನೇಷನ್ ಯಾವ ಥರ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಸ್ಟಾಲು ಅಷ್ಟೇ ತುಂಬ ಚೆನ್ನಾಗಿ ಅವರ ಒಂದು ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಅವರ ಒಂದು ಯಂತ್ರೋಪಕರಣಗಳನ್ನು ಬಹಳ ಸೊಗಸಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು 3 ದಿನಗಳ ಕಾಲ ನವೆಂಬರ್ 14 ಅಂದರೆ ಇವತ್ತಾಯಿತು, 15, 16, 17 3 ದಿನಗಳ ಕಾಲ ನಡೆಯುತ್ತೆ ಬೆಂಗಳೂರು ಕೃಷಿ ಮೇಳ GKVKಯಲ್ಲಿ. ಸೊ ವಿಸಿಟ್ ಮಾಡೋ ಹಾಗಿದ್ದರೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತಾ ಇರ್ತಕ್ಕಂಥದ್ದು. ಸೊ ಕೃಷಿ ಮೇಳದಲ್ಲಿ ಏನೇನೆಲ್ಲ ಸಿಗುತ್ತೆ, ಏನೆಲ್ಲ ಒಂದು ಪರ್ಚೇಸ್ ಮಾಡ್ಕೊಳ್ಬೋದು ಅಥವಾ ಏನೆಲ್ಲ ನೋಡ್ಬೋದು. ಪರ್ಚೇಸ್ ಮಾಡೋದು ಬಿಡೋದು ಸೆಕೆಂಡ್ರಿ, ಬಟ್ ಕೆಲವೊಂದಿಷ್ಟು ಅಂತೂ ಬಹಳ ಕ್ಯೂರಿಯಾಸಿಟಿ ಇರ್ತಕ್ಕಂಥದ್ದು. ನಮಗೆ ಅಂಥ ವಿಚಾರಗಳೇ ಗೊತ್ತಿರೋದಿಲ್ಲ. ಸೊ ಅಗ್ರಿಕಲ್ಚರಲ್ಲಿ ಈ ಥರದ ವಿಚಾರಗಳು ಇರ್ತಾವೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಸಾಯಿಲ್ ಟೆಸ್ಟಿಂಗ್ ಇರ್ಬೋದು, ಹೊಸ ಮೇವಿನ ಬೀಜದ ಒಂದು ತಳಿಗಳಿರ್ಬೋದು, ಒಂದು ಪ್ರಾಡಕ್ಟ್ಸ್ ಇರ್ಬೋದು, ಕೃಷಿಗೆ ಸಂಬಂಧಪಟ್ಟಂತೆ ಲಿಕ್ವಿಡ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ತುಂಬಾ ವೆರೈಟೀಸ್ ಆಫ್ ಒಂದು ಇದನ್ನು ನಾವಿಲ್ಲಿ ಕಾಣಬಹುದು. ಇದೊಂದು ರೈತರ ಒಂದು ಜಾತ್ರೆ ಅಥವಾ ರೈತರ ಹಬ್ಬ ಅಂತಲೇ ಕರಿಬೋದು. ಸೊ ಸಾಕಷ್ಟು ವಿಚಾರಗಳನ್ನು ನಾನು ಇಲ್ಲಿ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಸಾಧ್ಯವಾದರೆ ನಾಳೆ ಹೋಗಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನೀವು ನೋಡ್ಬೋದು ಈ ಒಂದು ಇದರಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸೋದು ಯಂತ್ರಗಳಿರ್ಬೋದು, ಡ್ರೋನ್ ಕ್ಯಾಮ್ರಾ ಅಲ್ಲ, ಡ್ರೋನ್ನ ಒಂದು ಸೇವೆ ಇರ್ಬೋದು, ಫರ್ಟಿಲೈಸರ್ಸ್ನ ಪೆಸ್ಟಿಸೈಡ್ನ ಅದು ಸ್ಪ್ರೇ ಮಾಡೋದಿರ್ಬೋದು. ಸೊ ಇವೆಲ್ಲ ತುಂಬಾ ಚೆನ್ನಾಗಿ ಒಂದು ಎಕ್ಸಿಬಿಷನ್ ಥರ ಇಟ್ಟಿರ್ತಕ್ಕಂಥದ್ದು. ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಜನ ಇಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಬಹಳ ಖುಷಿ ಒಂದು ವಿಚಾರ. ಸೊ ತುಂಬ ಚೆನ್ನಾಗಿ ಒಂದು ಎಕ್ಸ್ಪ್ಲನೇಷನ್ಸ್ನ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಾಕ್ಷಿ ಇಲ್ಲಿ ನೀವು ನೋಡ್ಬೋದು. ಇದೊಂದು ಸೆನ್ಸಾರ್ ಡ್ರೋನ್ ಅಂತ ಇದು. ಇದರಲ್ಲಿ ಯಾವ ಬೆಳೆ ಅಂತ ಬರುತ್ತೆ, ಸೊ ಆ ಒಂದು ಬೆಳೆಯಲ್ಲಿ ರೋಗ ಯಾವುದು ಇದೆ ಅನ್ನೋದನ್ನು ಅವರು ಒಂದು ಐಡೆಂಟಿಫೈ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದಾದ ನಂತರ ಯಂತ್ರೋಪಕರಣಗಳು ನಾವು ಬಂದರೆ ಇಲ್ಲಿ ಟ್ರ್ಯಾಕ್ಟರ್ಗಳು, ಮೆಷಿನರೀಸು, ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಚಾಪ್ ಕಟರ್ ಇರ್ಬೋದು, ಒಂದು ವೀಡ್ ಕಟರ್ ಇರ್ಬೋದು, ಇನ್ನೂ ಸಾಕಷ್ಟು ರಾಗಿ ಕಟಾವು ಮಾಡ್ತಕ್ಕಂಥದ್ದು. ಈ ರೀತಿಯ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕೃಷಿ ಯಂತ್ರೋಪಕರಣಗಳು, ಸಾಕಷ್ಟು ಒಂದು ಯಂತ್ರೋಪಕರಣಗಳನ್ನು ನಾವಿಲ್ಲಿ ನೋಡ್ಬೋದು. ಒಂದೇ ಸ್ಥಳದಲ್ಲಿ ನಾವು ನೋಡ್ಬೋದು. ಡೆಮೋ ಸಹ ಕೊಡ್ತಾ ಇದ್ದಾರೆ. ಇವುಗಳ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಮಿಸ್ ಮಾಡದೆ ವಿಸಿಟ್ ಮಾಡಿ. ಸಾಧ್ಯ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ. ನಿಮಗೆ ಇನ್ನಷ್ಟು ಮಾಹಿತಿ ಸಹ ಸಿಗುತ್ತೆ. ಮತ್ತು ಸೋಲಾರ್ ಪಂಪ್ ಸೆಟ್ ಇರ್ಬೋದು. ಸೊ ಸೋಲಾರ್ ಪಂಪ್ ಸೆಟ್ ಯಾವ ಥರ ಕೆಲಸ ಮಾಡುತ್ತೆ, ಸೊ ಸಾಕಷ್ಟು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಂಬರ್ಬೋದು. ನೀವಿನ್ನೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.